ಈ ಒಂದು ವೆರಿಕೋಸ್ ವೇನ್ಸ್ ಪ್ರಾಬ್ಲಮ್ ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಅಂದರೆ ಮೆನ್ ಅಲ್ಲ ವುಮೆನ್ ಅಲ್ಲ, ಆ ರೀತಿ ಏನಾದರೂ ಇದೆಯಾ ಅಥವಾ ಇಬ್ಬರಲ್ಲೂ ಹೆಚ್ಚಾಗಿ ಕಂಡು ಬರುತ್ತಾ ಅಂತ? ಸೊ ನವಡೇಸ್ ವಿ ಸಿ ಇನ್ ಬೋತ್ ಸೆಕ್ಸಸ್ ಹೆಚ್ಚಾಗಿ ನೋಡ್ತೀವಿ ಇಬ್ಬರಲ್ಲೂ ಕೂಡ. ಸೊ ಅದರಲ್ಲಿ ಫೀಮೇಲ್ಸಲ್ಲಿ ಇನ್ ಕೇಸ್ ಆಫ್ ಅಂದರೆ ಹಾರ್ಮೋನಲ್ ಚೇಂಜಸ್ ಇದ್ದಾಗ, ಲೈಕ್ ಪ್ರೆಗ್ನೆನ್ಸಿ ಸ್ಟೇಜಸ್ಸಲ್ಲಿರ್ಬೋದು ಅಥವಾ ಪೋಸ್ಟ್ ಮೆನೋಪೋಸಲ್ ಸ್ಟೇಜಸ್ಸಲ್ಲಿರ್ಬೋದು, ಸೊ ಅವರಲ್ಲಿ ಕ್ವೈಟ್ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಅಂದರೆ ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ಕೂಡ ವೆರಿಕೋಸ್ ವೇನ್ಸ್ ಅತಿ ಹೆಚ್ಚಾಗಿ ಕಾಣಿಸುತ್ತೆ. ಸೊ ಅದರಿಂದ ಹಲವಾರು ತೊಂದರೆಗಳನ್ನ ಕೂಡ ಅವರು ಫೇಸ್ ಮಾಡ್ತಿರ್ತಾರೆ ಡ್ಯೂ ಟು ಹಾರ್ಮೋನಲ್ ಚೇಂಜಸ್. ಸೊ ಇನ್ನು ಮೇಲ್ಸಲ್ಲಿ ಅಂತ ಹೇಳಿದಾಗ ಸೊ ಡ್ಯೂ ಟು ದೇರ್ ಆಕ್ಯುಪೇಷನಲ್ ಅಂತಲೇ ಹೇಳ್ಬೋದು, ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಂಡಿರೋರಲ್ಲಿ ಕಾಣಿಸ್ಕೊಳ್ಳುವಂಥದ್ದಿರ್ಬೋದು. ಆ್ಯಂಡ್ ಅಥ್ಲೆಟ್ಸಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ ವೆರಿಕೋಸ್ ವೇನ್ಸ್, ಅಥವಾ ಸೊ ಅರ್ಲಿಯಾಗಿ 16-17 ಇಯರ್ಸಲ್ಲಿ ಕೂಡ ಅಫೆಕ್ಷನ್ ಆಗಿರುವಂಥದ್ದು. ಸೊ ಡ್ಯೂ ಟು ಒಂದು ಲಾಂಗ್ ಯೂಸೇಜ್ ಅಥವಾ ಸ್ಪೋರ್ಟ್ಸ್ ಪರ್ಸನ್ನಲ್ಲಿ ನೋಡ್ಬೋದು. ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆದಾಗ ಅಥವಾ ವಿಗರಸ್ ವಾಕಿಂಗ್ ಇರ್ಬೋದು ಅಥವಾ ವಿಗರಸ್ ರನ್ನಿಂಗ್ ಇರ್ಬೋದು, ಸೊ ಅದರಿಂದ ಕೂಡ ಈ ರಕ್ತನಾಳಗಳು ಹೋಗ್ಬೋದಕ್ಕೆ ಶುರು ಆಗುತ್ತೆ. ಸೊ ಆ ಟೈಮಲ್ಲಿ ಕೂಡ ಹೆಚ್ಚಾಗಿ ನೋಡ್ತೀವಿ. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ವಿಚ್ ಇಸ್ ಅ ರಿಸ್ಕ್ ಫ್ಯಾಕ್ಟರ್, ಸೊ 15-20% ಆಫ್ ದಿ ಕೇಸಸಲ್ಲಿ ಸೊ ಇದು ಆನುವಂಶಿಕವಾಗಿ ಕೂಡ ಬರೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಓಕೆ. ಇನ್ನು ಡಾಕ್ಟರ್, ಈ ಒಂದು ವೆರಿಕೋಸ್ ವೇನ್ಸ್ಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನು ಕೊಡ್ತೀರಾ? ಸೊ ಹೋಮಿಯೋ ಕೇರ್ಗೂ ಬೇರೆದಕ್ಕೂ ಏನು ಕಂಪ್ಯಾರಿಸನ್ ಇದೆ? ಸೊ ಇಲ್ಲಿ ಬಂದು ಚಿಕಿತ್ಸೆ ಪಡೆದುಕೊಂಡ್ರೆ ಎಷ್ಟು ದಿನಗಳಲ್ಲಿ ನಾವು ವೆರಿಕೋಸ್ ವೇನ್ಸ್ ಪ್ರಾಬ್ಲಮಿಂದ ದೂರ ಇರಬಹುದು ಅಂತ? ಸೊ ಈಗ ಟ್ರೀಟ್ಮೆಂಟ್ ಅಂತ ನೋಡೋದಾದರೆ, ಸೊ ವೆರಿಕೋಸ್ ವೇನ್ಸ್ ಅವರಿಗೆ ಯಾವ ಸ್ಟೇಜಸ್ಸಲ್ಲಿದೆ ನೋಡಬೇಕಾಗತ್ತೆ. ವೆದರ್ ಇಟ್ ಇಸ್ ಗ್ರೇಡ್ 1 ವೆರಿಕೋಸ್ ವೇನ್ಸಾ ಅಥವಾ ಅವ್ರಿಗೆ ಗ್ರೇಡ್ 2 ವೆರಿಕೋಸ್ ವೇನ್ಸ್ ಇದೆಯಾ. ಸೊ ಸಮ್ಟೈಮ್ಸ್ ಅದು ಕಾಂಪ್ಲಿಕೇಶನ್ಸ್ ಕೂಡ ಹೋಗಿರುತ್ತೆ. ಸೊ ಆಲ್ರೆಡಿ ಮೆಡಿಕೇಶನ್ಸ್ ಅವರು ತುಂಬ ವರ್ಷದಿಂದ ತಗೊಳ್ತಿರ್ತಾರೆ ವೆರಿಕೋಸ್ ವೇನ್ಸ್ಗೋಸ್ಕರ. ಸೊ ಇಂಟರ್ನಲ್ ಮೆಡಿಕೇಶನ್ಸ್ ಇರ್ಬೋದು ಅಥವಾ ಬ್ಲಡ್ ಥಿನ್ನರ್ಸ್ ಇರ್ಬೋದು, ಆ್ಯಂಡ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇರ್ಬೋದು. ಕೆಲವರು ಸ್ಟಾಕಿಂಗ್ಸ್ ಯೂಸ್ ಮಾಡ್ತಿರ್ತಾರೆ, ಅಥವಾ ಸೊ ಇನ್ನು ಕೆಲವರು ಅಸಿಂಪ್ಟಮ್ಯಾಟಿಕ್ ಇದೆ ಅಂತ ಹೇಳಿ ಯಾವುದೇ ರೀತಿ ಅದ್ರ ಬಗ್ಗೆ ವರಿ ಮಾಡೋದಿಲ್ಲ. ಸೊ ಮೋರ್ ದೆನ್ 5 to 10 ಇಯರ್ಸಿಂದ ಕ್ಲಿನಿಕಲ್ಲಿ ಬಂದಾಗ ಹಿಸ್ಟ್ರಿ ಅನ್ನೋದಿರುತ್ತೆ. ಸೊ ಇನ್ ದಟ್ ಕೇಸ್ ಸೊ ವಿ ನೀಡ್ ಟು ಸಿ ಅವ್ರಿಗೆ ಯಾವ ಕಾರಣದಿಂದ ಬಂದಿದೆ. ಸೊ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬಂದಿರುವಂಥದ್ದು ಅಥವಾ ಆಕ್ಯುಪೇಷನಲ್ ಹಜಾರ್ಡ್ ಇರುವಂಥದ್ದ, ಹಾರ್ಮೋನಲ್ ಚೇಂಜಸ್ಸಿಂದ ಬಂದಿರುವಂಥದ್ದ. ಸೊ ಆಫ್ಟರ್ ಒಂದು ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಆದ ನಂತರ ಸೊ ಇನ್ವೆಸ್ಟಿಗೇಷನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡಾಪ್ಲರ್ ಸ್ಕ್ಯಾನ್ ಮಾಡಿ ನೋಡಬೇಕಾಗತ್ತೆ. ಸೊ ವೀನಸ್ ಡಾಪ್ಲರ್ ಇರ್ಬೋದು ಅಥವಾ ಆರ್ಟೀರಿಯಲ್ ಡಾಪ್ಲರ್ ಇರ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ದ ಇನ್ವಾಲ್ವ್ಮೆಂಟ್ ಆಫ್ ದಿ ವೇನ್ಸ್, ಸೊ ಅವ್ರಿಗೆ ಥ್ರೂ ಫಿಸಿಕಲ್ ಎಕ್ಸಾಮಿನೇಷನ್ ಗೊತ್ತಾಗುವಂಥದ್ದು. ಸೊ ಎಷ್ಟು ಮಟ್ಟಿಗೆ ಅದು ವೆರಿಕೋಸ್ ವೇನ್ಸ್ ಹಬ್ಬಿರುವಂಥದ್ದು ಅಥವಾ ಥೈಸ್ ತನಕ ಇದೆಯಾ ಅಥವಾ ಹಿಪ್ ಜಾಯಿಂಟ್ವರೆಗೂ ಇದೆಯಾ. ಕೆಲವ್ರಿಗೆ ಸ್ಪೈಡರ್ ವೇನ್ಸ್ ಹೆಚ್ಚಾಗಿರುತ್ತೆ. ಸೊ ಇನ್ ದಟ್ ಕೇಸ್ ಡಾಪ್ಲರ್ ಸ್ಕ್ಯಾನ್ ಜೊತೆ ಸೊ PTINR ಟೆಸ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ಲಡ್ ಇನ್ವೆಸ್ಟಿಗೇಷನ್ಸಲ್ಲಿ ಸೊ ಕ್ಲಾಟ್ಸ್ ಏನಾದರೂ ಇದೆಯಾ, ಇಂಟರ್ನಲ್ ಕ್ಲಾಟ್ಸ್, ಅಥವಾ ಥ್ರೂ ಸ್ಕ್ಯಾನಿಂಗ್ ಮಾಡಿಸಿ ನೋಡಿದಾಗ ಸೊ ಇಂಟರ್ನಲ್ ಚೇಂಜಸ್ ಅಂತ ಹೇಳ್ತೀವಿ. ಥ್ರೋಂಬೋಫ್ಲೆಬೈಟಿಸ್ ಆಗಿರ್ಬೋದು ಅಥವಾ ಇಂಟರ್ನಲ್ DVT ಅಂದರೆ ಡೀಪ್ ವೇನ್ ಥ್ರೋಂಬೋಸಿಸ್ ಆಗಿ ಸೊ ರಕ್ತ ಹೆಪ್ಪುಗಟ್ತಾ ಹೋದಲ್ಲಿ ಕಾಂಪ್ಲಿಕೇಶನ್ಸ್ನ ಕೂಡ ನಾವು ನೋಡ್ಬೋದು. ಸೊ ಯಾವಾಗ ಇದು ಶ್ವಾಸಕೋಶನ ರೀಚ್ ಆಗುತ್ತೆ, ಸೊ ಸಡನ್ ಬ್ರೆತಿಂಗ್ ಡಿಫಿಕಲ್ಟಿ ಆಗುವಂಥದ್ದು ಅಥವಾ ಪಲ್ಮನರಿ ಎಂಬೋಲಿಸಮ್ಗೆ ಕೂಡ ಲೀಡ್ ಮಾಡ್ಬೋದು. ಸಮ್ಟೈಮ್ಸ್ ಹೃದಯ ಸಂಬಂಧಿತ ಕಾಯಿಲೆಗಳಿರ್ಬೋದು, ಹಲವಾರು ಒಂದು ತೊಂದರೆಗಳಿಗೆ ಇದು ಎಡೆ ಮಾಡಿಕೊಡುತ್ತೆ. ಸೊ ಹಾಗಾಗಿ ಅರ್ಲಿ ಆಗಿ ಟ್ರೀಟ್ ಮಾಡಿದ್ದಲ್ಲಿ ಉತ್ತಮ. ಆ್ಯಂಡ್ ಟ್ರೀಟ್ಮೆಂಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಸ್ಟೇಜಸ್ ಅಥವಾ ಪರ್ಸನ್ ಟು ಪರ್ಸನ್. ಸೊ ವೆರಿಕೋಸ್ ವೇನ್ಸ್ ಜೊತೆಗೆ ಹಲವಾರು ಮೆಟಬಾಲಿಕ್ ಡಿಸಾರ್ಡರ್ಸ್ ಇರುತ್ತೆ. ಸೊ ಡಯಾಬಿಟಿಕ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು. ಸೊ ಅಂಥವರಲ್ಲಿ ಕಾಂಪ್ಲಿಕೇಶನ್ಸ್ನ ಅತಿ ವೇಗವಾಗಿ ನೋಡ್ಬೋದು. ಸೊ ಅವರಲ್ಲಿ ಗಾಯ ಆದರೆ ಕೂಡ ಹೀಲ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ನಾನ್ ಹೀಲಿಂಗ್ ಅಲ್ಸರ್ ಅಥವಾ ವೆರಿಕೋಸ್ ಅಲ್ಸರನ್ನು ನೋಡ್ತೀವಿ. ಸೊ ಅವರು ಪದೇ ಪದೇ ಸರ್ಜರಿ ಮಾಡಿದ್ರು ಕೂಡ ಸೊ ಮತ್ತೆ ರಿಕವರ್ ಆಗಿ ಬರೋದನ್ನು ನೋಡ್ಬೋದು. ಸೊ ಹಾಗಾಗಿ ಅರ್ಲಿ ಸ್ಟೇಜಸಲ್ಲಿ ಅವರು ಬಂದಾಗ ಅಥವಾ ಟ್ರೀಟ್ಮೆಂಟ್ ಪಡ್ಕೊಂಡಿದ್ದೆ ಆದಲ್ಲಿ ಫರ್ದರ್ ಕಾಂಪ್ಲಿಕೇಶನ್ಸ್ ಕ್ಯಾನ್ ಬಿ ಅವಾಯ್ಡೆಡ್ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821,
ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.